ಇನ್ನು ಘಟನಾ ಸ್ಥಳಕ್ಕೆ ಸಚಿವ ಭೈರತಿ ಸುರೇಶ್ ಭೇಟಿ ಕೊಟ್ಟಿದ್ದಾರೆ. ಕಾರ್ಮಿಕರಿಗೆ ಧೈರ್ಯವನ್ನು ತುಂಬಿದ್ದಾರೆ ಸಚಿವ ಭೈರತಿ ಸುರೇಶ್ ಅವರು. ಆರ್ಟಿ ನಗರದ ಮಿರಾಕಲ್ ಡ್ರಿಂಕ್ಸ್ ಕಂಪನಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತಲ್ಲ, 10 ಜನ ಗ್ರೇಟ್ ಎಸ್ಕೇಪ್ ಆಗಿ ಬಂದ್ರಲ್ಲ, ಆ ಘಟನೆಗೆ ಸಂಬಂಧಪಟ್ಟಂತೆ ವಿಷಯ ಗೊತ್ತಾಗ್ತಾ ಇದ್ದ ಹಾಗೆ ಸಚಿವರು ಘಟನಾ ಸ್ಥಳಕ್ಕೆ ದೌಡಾಯಿಸಿರುವಂತಹದ್ದು ಭೈರತಿ ಸುರೇಶ್ ಅವರು. ಯಾರ್ಯಾರು ಈ ಅವಘಡದಿಂದ ಎಸ್ಕೇಪ್ ಆಗಿ ಬಂದ್ರು ಅವ್ರ ಜೊತೆಗೆ ಮಾತನಾಡಿದ್ದಾರೆ. ಅವರಿಗೆ ಧೈರ್ಯವನ್ನು ತುಂಬುವಂತಹ ಕೆಲಸವನ್ನ ಮಾನ್ಯ ಸಚಿವರು ಮಾಡಿರುವಂತಹದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ಏನಿದು ಕಂಪನಿ, ಯಾಕಾಗಿ ಬೆಂಕಿ ಕಾಣಿಸ್ಕೊಳ್ತು, ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅಂತ? ಸದ್ಯಕ್ಕೆ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂತ ಈಗ ಪ್ರಾಥಮಿಕ ಮಾಹಿತಿಯ ಪ್ರಕಾರದಿಂದಲೂ ಕೂಡ ಹೇಳ್ತಾ ಇದ್ರು. ಬೆಂಕಿಯನ್ನ ನಂದಿಸುವಂತ ಕೆಲಸ ಎಲ್ಲವೂ ಕೂಡ ಮುಕ್ತಾಯ ಆಗಿದೆ. ಆದ್ರೆ ಘಟನೆಗೆ ಅಸಲಿ ಕಾರಣ ಏನು ಅನ್ನುವಂಥದ್ದನ್ನ ಈಗ ಪತ್ತೆ ಹಚ್ತಾ ಇದ್ದಾರೆ. ಆದ್ರೆ ನೆಲಮಹಡಿಯಲ್ಲೇ ಬೆಂಕಿ ಮೊದಲು ದಟ್ಟವಾಗಿ ಆವರಿಸ್ಕೊಳ್ತು, ಆ ನಂತರ ಸ್ಫೋಟ ಆಯ್ತು ಅಂತ ಹೇಳಲಾಗ್ತಾ ಇತ್ತು. ಸೊ ಅದನ್ನ ಪರಿಶೀಲನೆಯನ್ನ ಮಾಡುವಂಥದ್ದು ಕೂಡ ಆಗ್ತಾ ಇದೆ. ಇನ್ನು ಒಂದು ಭಾಗದಲ್ಲಿ ಈ ಒಂದು ನೆಲಮಹಡಿಯ ಅಂದ್ರೆ ಹಿಂಬದಿಯಲ್ಲಿ ಇನ್ನೂ ಕೂಡ ಆ ಬೆಂಕಿಯನ್ನ ನಂದಿಸ್ಲಿಕ್ಕೆ ಒಂದಿಷ್ಟು ಇದಾಗ್ತಾ ಇದೆ. ಅಂದ್ರೆ ಇದು ಮತ್ತೆ 2ನೇ ಬಾರಿ ಕೂಡ ಅಗ್ನಿ ಅವಘಡ ಆಗಿದೆ ಅಂತ ಇಲ್ಲಿ ಸಿಬ್ಬಂದಿಗಳು ಕೂಡ ಹೇಳ್ತಾ ಇದ್ರು. ಆರಂಭಿಕ ಹಂತದಲ್ಲಿ ಮೊದಲನೇ ಬಾರಿಗೆ ಎಲ್ಲವನ್ನ ಕೂಡ ತಹಬದಿಗೆ ತಂದಿದ್ರು, ಬೆಂಕಿಯನ್ನ ನಂದಿಸಿದ ಬಳಿಕ ಮತ್ತೆ 2ನೇ ಬಾರಿಗೂ ಕೂಡ ಅಗ್ನಿ ಅವಘಡ ಆಗಿದೆ. ಮತ್ತೆ ಅದನ್ನ ಕೂಡ ನಂದಿಸುವಂತ ಕೆಲಸ ಕೂಡ ಆಗಿದೆ. ಸೊ ಈಗ ಎಲ್ಲಿ ಅಂದ್ರೆ ಬೆಂಕಿ ಏನು ದಗದಗನೆ ಹೊತ್ಕೊಂಡು ಸ್ಫೋಟ ಆಯ್ತಲ್ಲ, ಆ ಭಾಗದಲ್ಲಿ ಮತ್ತೆ ಇದೀಗ ಬೆಂಕಿಯನ್ನ ನಂದಿಸ್ತಾ ಇದ್ದಾರೆ. ಜಲಮಂಡಳಿಯ ಸಿಬ್ಬಂದಿಗಳಿದ್ದಾರೆ, ಜೊತೆಗೆ ಬೆಸ್ಕಾಂನ ಸಿಬ್ಬಂದಿಗಳಿದ್ದಾರೆ, ಅಗ್ನಿಶಾಮಕ ದಳ ಸಿಬ್ಬಂದಿಗಳಿದ್ದಾರೆ, ವಿವಿಧ ಇಲಾಖೆಯ ಏನು ಸಿಬ್ಬಂದಿಗಳು ಕೂಡ ಬಂದಿದ್ದಾರೆ. ಸದ್ಯಕ್ಕೆ ಬೆಂಕಿಯನ್ನ ನಂದಿಸುವಂತ ಕೆಲಸ ಎಲ್ಲವೂ ಕೂಡ ಒಂದು ಹಂತಕ್ಕೆ ಬಂದಿದೆ. ಜೊತೆಗೆ ಮೊದಲನೇ ಮಹಡಿಯಲ್ಲೇ ಸುಮಾರು 20ಕ್ಕೂ ಹೆಚ್ಚು ಸಿಬ್ಬಂದಿಗಳಿದ್ರು. ಆ ಭಾಗದಲ್ಲಿ ಬೆಂಕಿ ಹೆಚ್ಚಾಗ್ತಾ ಇದ್ದ ಹಾಗೆ, ತೀವ್ರತೆ ಹೆಚ್ಚಾಗ್ತಾ ಇದ್ದ ಹಾಗೆ ಸಡನ್ ಆಗಿ ಹೊರಗಡೆ ಓಡಿ ಬಂದ್ರು. ಆ ಸಂದರ್ಭದಲ್ಲಿ ಒಂದಿಷ್ಟು ಲ್ಯಾಪ್ಟಾಪ್ಗಳು, ಬ್ಯಾಗ್ಗಳು, ಜೊತೆಗೆ ದಾಖಲೆಗಳು ಅದೆಲ್ಲವೂ ಕೂಡ ಒಳಭಾಗದಲ್ಲೇ ಲಾಕ್ ಆಗಿತ್ತು. ಸೊ ಆ ಸಂದರ್ಭದಲ್ಲಿ ಒಂದಿಷ್ಟು ಲ್ಯಾಪ್ಟಾಪ್ಗಳಿಗೂ ಕೂಡ ಹಾನಿಯಾಗಿದೆ. ಇವರು ಕೂಡ ಇದೇ ಒಂದು ಫಸ್ಟ್ ಫ್ಲೋರ್ ಅಲ್ಲೇ ಇದ್ರು. ಮಾತನಾಡಿಸ್ತೀನಿ ಸರ್, ಹೇಳಿ. ಬಹುಶಃ ಅವರು ಮಾತನಾಡ್ಲಿಕ್ಕೆ ಹಿಂದೇಟನ್ನ ಹಾಕ್ತಾರೆ. ಇದು ಫಸ್ಟ್ ಫ್ಲೋರ್ ಏನಿದೆಯಲ್ಲ, ಈ ಫಸ್ಟ್ ಫ್ಲೋರ್ ಅಲ್ಲಿ ಕೂಡ ಬೆಂಕಿ ಆವರಿಸ್ಕೊಳ್ತಾ ಇದ್ದ ಹಾಗೆ ಅವರು ಹೊರಭಾಗಕ್ಕೆ ಓಡಿ ಬಂದಿದ್ರು. ಇನ್ನ ಇದೆಲ್ಲ ಘಟನೆ ಗೊತ್ತಾಗ್ತಾ ಇದ್ದ ಹಾಗೆ ಸಚಿವ ಭೈರತಿ ಸುರೇಶ್ ಅವರು ಕೂಡ ಘಟನಾ ಸ್ಥಳಕ್ಕೆ ಬಂದಿದ್ರು. ಏನಾಯ್ತು ಅನ್ನುವಂಥದ್ದನ್ನು ಕೂಡ ಪರಿಶೀಲನೆಯನ್ನ ಮಾಡಿ ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆ ಮಾಹಿತಿಯನ್ನ ಕೂಡ ಕಲೆ ಹಾಕಿದ್ರು. ಮೇಲ್ನೋಟಕ್ಕೆ ಇದು ಶಾರ್ಟ್ ಸರ್ಕ್ಯೂಟ್ ಆಯ್ತು, ಆ ನಂತರ ಸ್ಫೋಟ ಆಯ್ತು ಅಂತ ಹೇಳಲಾಗ್ತಾ ಇದೆ. ಆದ್ರೆ ನಿಖರವಾದಂತಹ ಕಾರಣ ಏನು ಅನ್ನುವಂಥದ್ದು ಕೂಡ ಗೊತ್ತಾಗ್ಲಿಲ್ಲ. ಈಗಾಗಲೇ 4 ರಿಂದ 5 ಅಗ್ನಿಶಾಮಕ ದಳ ವಾಹನಗಳಿಂದ ಬೆಂಕಿಯನ್ನ ನಂದಿಸುವಂತ ಕೆಲಸ ಕೂಡ ಆಗಿದೆ. ಅದರ ಜೊತೆಗೆ ಜಲಮಂಡಳಿಯ ನೀರಿನ ಟ್ಯಾಂಕರ್ಗಳ ಮೂಲಕವೂ ಕೂಡ ಇಲ್ಲಿಗೆ ಸುಮಾರು ಒಂದು 4 ರಿಂದ 5 ಜಲಮಂಡಳಿಯ ಟ್ಯಾಂಕರ್ಗಳನ್ನ ಇಲ್ಲಿಗೆ ಇಲ್ಲಿಗೆ ಬಂದಿದ್ದಾವೆ. ಆ ಒಂದು ನೀರಿನ ಮೂಲಕವೂ ಕೂಡ ಬೆಂಕಿಯನ್ನ ನಂದಿಸುವಂತ ಕೆಲಸವೂ ಕೂಡ ಆಗ್ತಾ ಇದೆ. ಸದ್ಯಕ್ಕೆ ಒಂದು ಹಂತದಲ್ಲಿ ಬೆಂಕಿಯನ್ನ ಸಂಪೂರ್ಣವಾಗಿ ನಂದಿಸೋದ್ರಲ್ಲಿ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಯಶಸ್ವಿ ಆಗಿದ್ರು. ಆ ನಂತರ ಮತ್ತೆ 2ನೇ ಬಾರಿಗೆ ಅದೇ ನೆಲಮಹಡಿಯಲ್ಲಿ ಮತ್ತೊಮ್ಮೆ ಅಗ್ನಿ ಅವಘಡ ಆಯಿತು. ಆದ್ರೆ ಅದನ್ನು ಆರಿಸೋದಕ್ಕೆ ಒಂದಿಷ್ಟು ಸಿಬ್ಬಂದಿಗಳು ಹರಸಾಹಸವನ್ನ ಕೂಡ ಪಟ್ರು. ಇದು ಮತ್ತೊಂದು ಭಾಗದ ದೃಶ್ಯಗಳನ್ನ ಕೂಡ ತಾವು ಗಮನಿಸ್ತಾ ಇದ್ರಿ. ಈ ಒಳಭಾಗಕ್ಕೆ ಹೋಗೋದಕ್ಕೆ ಆಗ್ತಾ ಇರ್ಲಿಲ್ಲ. ಆಗ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಅದನ್ನ ಹೊಡೆದು ಒಳಗಡೆ ಹೋಗುವಂತಹ ಸಾಹಸವನ್ನ ಕೂಡ ಮಾಡಿದ್ರು. ಒಳಗಡೆ ಬೆಂಕಿಯನ್ನ ನಂದಿಸುವಂತ ಕೆಲಸವೂ ಕೂಡ ಆಯ್ತು. ಸೊ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಮೆಡಿಸಿನ್ಗಳ ಪೂರೈಕೆ ಜೊತೆಗೆ ಸಂಗ್ರಹ ಮಾಡುವಂತಹ ಒಂದು ಗೋಡಾನ್ ಕೂಡ ಕೆಳಗಡೆ ಇತ್ತು ಅಂತ ಹೇಳಲಾಗ್ತಾ ಇದೆ. ಸೊ ಅಲ್ಲಿ ಏನಾದ್ರೂ ಸ್ಫೋಟ ಆಯ್ತಾ ಅಥವಾ ಬೇರೆ IT ಕಂಪನಿಯೊಂದಿತ್ತು, ಅಲ್ಲಿಂದ ಏನಾದ್ರೂ ಸ್ಫೋಟ ಆಯ್ತಾ ಅನ್ನುವಂಥದ್ದು ಕೂಡ ನಿಖರವಾದ ಮಾಹಿತಿ ಇಲ್ಲ. ಸದ್ಯಕ್ಕೆ ಪೊಲೀಸರು, ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಸಂಪೂರ್ಣವಾಗಿ ಪರಿಸ್ಥಿತಿಯನ್ನ ತಹಬದಿಗೆ ತೆಗೆದುಕೊಳ್ಳಲಾಗಿದೆ. ಜೊತೆಗೆ ಘಟನೆಗೆ ಅಸಲಿ ಕಾರಣ ಏನು ಅನ್ನುವಂಥದ್ದನ್ನ ಇದೀಗ ತನಿಖೆಗೆ ಇಳಿದಿದ್ದಾರೆ. ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ. ಆರ್ಟಿ ನಗರದ ಮಿರಾಕಲ್ ಡ್ರಿಂಕ್ಸ್ ಕಂಪನಿಯಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಕ್ಷಣಾರ್ಧದಲ್ಲಿಯೇ ಇಡೀ ಬಿಲ್ಡಿಂಗಿಗೆ ಬೆಂಕಿ ವ್ಯಾಪಿಸಿರುವಂತಹದ್ದು. ಒಳಗಿದ್ದಂತಹ ಸಿಬ್ಬಂದಿಗಳು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ, ಹೊರಗೆ ಬಂದಿದ್ದಾರೆ. ಪೊಲೀಸರು ಕೂಡ ಅಲ್ಲಿ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು.